ಒಬ್ಬ ವ್ಯಕ್ತಿ ಬಡತನದ ಕಷ್ಟಗಳಿಂದ ಬಳಲುತ್ತಿದ್ದ. ಒಬ್ಬ ಮಹಾತ್ಮನ ಬಳಿ ಹೋಗಿ ಕೇಳುತ್ತಾನೆ, ಈ ಜಗತ್ತಿನಲ್ಲಿ ಎಷ್ಟೋ ಯಶಸ್ವಿ ವ್ಯಕ್ತಿಗಳು ಇದ್ದಾರೆ ಮತ್ತು ಕೋಟಿಗಳಲ್ಲಿ ಸಂಪಾದನೆ ಮಾಡುತ್ತಿದ್ದಾರೆ. ಈ ಜಗತ್ತಿನಲ್ಲಿ ಎಷ್ಟೋ ಜನರು ಬಡವರಿದ್ದಾರೆ, ಬಡವರಾಗಿಯೇ ಉಳಿಯುತ್ತಿದ್ದಾರೆ ಮತ್ತು ಬಡವರಾಗಿಯೇ ಬದುಕುತ್ತಿದ್ದಾರೆ. ಈ ಯಶಸ್ವಿ ಜನಗಳಲ್ಲಿ ಅಂಥ ಗುಣಗಳು ಏನಿವೆ? ಅದು ಯಾಕೆ ಬಡವರಿಗೆ ಸಾಧ್ಯವಾಗುತ್ತಿಲ್ಲ? ಬಡವನ ಈ ಪ್ರಶ್ನೆಯನ್ನು ಕೇಳಿದ ಮಹಾತ್ಮರು, ಶ್ರೀಮಂತರಾಗಲು ಮತ್ತು ಜೀವನದಲ್ಲಿ ಯಶಸ್ವಿಯಾಗಲು ಕೆಲವು ನಿಯಮಗಳು ಇವೆ. ಯಶಸ್ವಿ ಜನರು ಅದನ್ನು ತಪ್ಪದೆ ಅನುಸರಿಸುತ್ತಾರೆ. ಆ ನಿಯಮಗಳನ್ನು ನೀವು ಪಾಲಿಸಿದರೆ ನೀವು ಕೂಡ ಯಶಸ್ವಿಯಾಗಬಹುದು. ಅಷ್ಟೇ ಅಲ್ಲ, ಸಮೃದ್ಧ ಮತ್ತು ಉತ್ತಮ ಜೀವನವನ್ನು ನಡೆಸಬಹುದು. ಮೊದಲನೇ ನಿಯಮ, ಒಳ್ಳೆಯ ಕಲ್ಪನಾಶಕ್ತಿ ಮತ್ತು ದೂರದರ್ಶಿತ್ವವನ್ನು ರೂಢಿಸಿಕೊಳ್ಳಿ. ದೇವರು ಮನುಷ್ಯರಿಗಿಂತ ಅದ್ಭುತ ಕಲ್ಪನಾ ಶಕ್ತಿಯನ್ನು ಕೊಟ್ಟಿದ್ದಾನೆ. ನಮ್ಮ ವೈಯಕ್ತಿಕ ಆಸೆ ಆಕಾಂಕ್ಷೆಗಳು ನಮ್ಮ ಅಂತರಂಗದಲ್ಲಿ ಒದಗಿದ್ದು ನಾವು ಅವುಗಳನ್ನು ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳುತ್ತೇವೆ. ಇದನ್ನು ಕನಸು ಎಂದು ಬೇಕಾದರೂ ಕರೆಯಬಹುದು. ನಮ್ಮ ಜೀವನದಲ್ಲಿ ಸಂಭವಿಸುವ ವಿದ್ಯಮಾನಗಳೆಲ್ಲ ಇಂತಹ ಕಲ್ಪನೆಗಳ ಫಲವೆಂದರೆ ತಪ್ಪಾಗುವುದಿಲ್ಲ. ಪ್ರಪಂಚದ ಖ್ಯಾತ ವಿಜ್ಞಾನಿಗಳು, ಸಾಹಿತಿಗಳು ಇವರೆಲ್ಲ ಅದ್ಭುತ ಕನಸುಗಾರರೇ ಆಗಿದ್ದಾರೆ. ಕಂಡರಿಯದ ಕೇಳರಿಯದ ವಿಮಾನದ ಬಗ್ಗೆ ಕನಸು ಕಂಡ ರೈಟ್ ಸಹೋದರರು ವಿಮಾನದ ಆವಿಷ್ಕಾರಕ್ಕೆ ಕಾರಣಕರ್ತರಾದರು. ಈ ಎಲ್ಲ ಕನಸುಗಾರರು ಆಶಾವಾದಿಗಳು, ಸಕಾರಾತ್ಮಕವಾಗಿ ಆಲೋಚಿಸುವವರೇ ಆಗಿದ್ದಾರೆ. ಯಾವಾಗಲೂ ಪರೀಕ್ಷೆಯ ಬಗ್ಗೆ ಆಲೋಚಿಸುತ್ತಾ ಉತ್ತಮ ಫಲಿತಾಂಶದ ಕಲ್ಪನೆಯಲ್ಲಿ ತೊಡಗಿರುವ ವಿದ್ಯಾರ್ಥಿ ಆ ದಿಶೆಯಲ್ಲಿ ಸಫಲನಾಗುವುದರಲ್ಲಿ ಯಾವ ಅನುಮಾನವೂ ಇಲ್ಲ. ಎರಡನೆಯದ್ದು, ಯಾವಾಗಲೂ ಸಕಾರಾತ್ಮಕವಾಗಿ ಆಲೋಚಿಸಿ. ಆಲೋಚನೆ ಮಾಡದೆ ಜೀವಿಸಲು ಸಾಧ್ಯವಿಲ್ಲ. ನಾವು ಯೋಚಿಸುತ್ತಿರಬೇಕಾದರೆ ನಮ್ಮ ಆಲೋಚನಾ ತರಂಗಗಳು ಎಲ್ಲ ಕಡೆ ಪಸರಿಸುತ್ತವೆ. ಸಕಾರಾತ್ಮಕ ಆಲೋಚನೆಗಳು ಮತ್ತಷ್ಟು ಸಕಾರಾತ್ಮಕ ಆಲೋಚನೆಗೆ ಎಡೆಮಾಡಿಕೊಡುತ್ತವೆ. ನಕಾರಾತ್ಮಕ ಆಲೋಚನೆಗಳು ಸಹ ಪಸರಿಸುತ್ತವೆ, ಆದರೆ ಅವುಗಳ ಪರಿಣಾಮ ಸೋಂಕಿನ ಪರಿಣಾಮದಂತೆಯೇ ಇರುತ್ತದೆ. ಸಕಾರಾತ್ಮಕ ಆಲೋಚನೆಗಳು ಹೆಚ್ಚು ಹೆಚ್ಚು ಸಕಾರಾತ್ಮಕ ವಿಷಯಗಳಿಗೆ ಎಡೆಕೊಟ್ಟು ಫಲಿತಾಂಶವು ಸಕಾರಾತ್ಮಕವಾಗಿರುತ್ತದೆ. ನಾವು ಪ್ರಾರ್ಥನೆ ಮಾಡುವಾಗ, ಧ್ಯಾನ ಮಾಡುವಾಗ, ದೇವರ ಬಗ್ಗೆ ಯೋಚಿಸುವಾಗ ಅತ್ಯಂತ ಸಕಾರಾತ್ಮಕವಾಗಿಯೇ ಯೋಚಿಸುತ್ತಿರುತ್ತೇವೆ. ಜೀವನದಲ್ಲಿ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಬೇಕಾಗಿ ಬರುತ್ತದೆ. ಇಂತಹ ಎಲ್ಲ ಸಮಯದಲ್ಲೂ ಅವುಗಳನ್ನು ಎದುರಿಸಲು ನಾವು ಸಕಾರಾತ್ಮಕವಾಗಿ ಯೋಚಿಸಲೇಬೇಕು. ನಕಾರಾತ್ಮಕ ಯೋಚನೆ ನಮ್ಮನ್ನು ದುರ್ಬಲರನ್ನಾಗಿ ಮಾಡಿಬಿಡುತ್ತದೆ. ಜೀವನದುದ್ದಕ್ಕೂ ನಾವು ಕಲಿಯುತ್ತಲೇ ಹೋಗುತ್ತೇವೆ. ಎಲ್ಲ ಪರಿಸ್ಥಿತಿಯಲ್ಲಿಯೂ ಒಳ್ಳೆಯದು ಕೆಟ್ಟದ್ದು ಎರಡೂ ಇರುತ್ತದೆ. ನಾವು ಕೆಟ್ಟದ್ದನ್ನೇ ಸ್ಮರಿಸಿಕೊಂಡು ಗೋಳಾಡುವುದನ್ನು ಬಿಟ್ಟು ಒಳ್ಳೆಯದರ ಬೆನ್ನಟ್ಟಬೇಕು. ಮೂರನೆಯದು, ದೃಢ ನಿರ್ಧಾರದೊಡನೆ ಕಾರ್ಯನಿರ್ವಹಿಸಿ. ಯಾವುದಾದರೂ ಕಾರ್ಯಸಿದ್ಧಿಯಾಗಲು ನಾವು ಬಹಳ ಶ್ರಮಪಡುತ್ತೇವೆ. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ವಿಷಯವೆಂದರೆ, ನಾವು ಕಠಿಣ ಪರಿಶ್ರಮದಲ್ಲಿ ತೊಡಗಿದ್ದಾಗ ನಮ್ಮ ದೈಹಿಕ ಶಕ್ತಿ, ಮನೋಬಲ, ಬುದ್ಧಿಶಕ್ತಿ ಹೆಚ್ಚುತ್ತದೆ ಎಂಬುದೇ ಆಗಿದೆ. ಇಲ್ಲಿ ಮುಖ್ಯವಾದ ವಿಷಯವೆಂದರೆ ನಾವು ಇಟ್ಟಿರುವ ಗುರಿ ನ್ಯಾಯಸಮ್ಮತವಾಗಿರಬೇಕು, ತಮ್ಮ ಆಶಯ ಒಳ್ಳೆಯದಾಗಿರಬೇಕು, ಅನುಸರಿಸುವ ದಾರಿ ಪ್ರಾಮಾಣಿಕವಾಗಿರಬೇಕು. ಹಾಗಿದ್ದಲ್ಲಿ ನಾವು ಗುರಿ ಮುಟ್ಟುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಕರ್ಮ ಸಿದ್ಧಾಂತ ಎಲ್ಲರಿಗೂ ಎಲ್ಲ ಸಮಯದಲ್ಲೂ ಅನ್ವಯಿಸುತ್ತದೆ. ಕೆಲ ಸಮಯ ನಮ್ಮ ಕಠಿಣ ಪರಿಶ್ರಮ ಫಲ ನೀಡದೇ ಇರಬಹುದು. ಅಂತಹ ಸಮಯದಲ್ಲಿ ನಾವು ನಮ್ಮ ಅದೃಷ್ಟವನ್ನು ತೆಗಳುತ್ತೇವೆ ಅಥವಾ ಇನ್ನು ಯಾರನ್ನೋ ಅದಕ್ಕೆ ಕಾರಣವೆಂದು ತೆಗಳುತ್ತೇವೆ. ಅಂತಹ ಸಮಯದಲ್ಲಿ ನಾವು ಕರ್ಮ ಸಿದ್ಧಾಂತವನ್ನು ನೆನೆಸಿಕೊಳ್ಳುವುದಿಲ್ಲ. ಒಂದು ಗುರಿ ಸಾಧಿಸಲು ನಾವು ಮಾಡುವ ಯತ್ನಗಳನ್ನು ಹೊಲದಲ್ಲಿ ಬೀಜ ಬಿತ್ತನೆ ಮಾಡುವುದಕ್ಕೆ ಹೋಲಿಸಬಹುದು. ಬಿತ್ತಿದ ಬೀಜಗಳೆಲ್ಲ ಒಂದೇ ರೀತಿ ಬೆಳೆ ಕೊಡುತ್ತವೆ ಎಂದು ಹೇಳಲು ಬರುವುದಿಲ್ಲ. ನಾಲ್ಕನೆಯದು, ಸ್ವಾಭಿಮಾನವನ್ನು ಉಳಿಸಿಕೊಳ್ಳಿ. ಸ್ವಾಭಿಮಾನ ನಿಮ್ಮ ಮನೋಬಲವನ್ನು ಹೆಚ್ಚಿಸುತ್ತದೆ, ಸ್ಫೂರ್ತಿ ನೀಡುತ್ತದೆ. ನಮ್ಮ ಬಗ್ಗೆ ನಮಗೆ ಸಹ ಅಭಿಮಾನವಿರಬೇಕು. ಯಾವ ಕಾರಣಕ್ಕೂ ನಿಮ್ಮ ಬಗ್ಗೆ ನಿಮಗೆ ಕೀಳರಿಮೆ ಉಂಟಾಗಬಾರದು. ನಮ್ಮಲ್ಲಿರುವ ಕುಂದುಕೊರತೆಗಳು ನಮಗೆ ಚೆನ್ನಾಗಿ ತಿಳಿದಿದೆ. ಅದೇ ರೀತಿ ನಮ್ಮ ವಿಶೇಷತೆಯ ಬಗ್ಗೆ ಸಹ ನಮಗೆ ಗೊತ್ತಿರಬೇಕು. ನಮಗೆ ಬೇರೆಯವರ ಬಗ್ಗೆ ಅನುಕಂಪವಿರಬೇಕು. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಬೇಕು ಎನ್ನುವ ಬುದ್ಧಿ ಇರಬೇಕು. ಇವೆಲ್ಲದರ ಜೊತೆಗೆ ನಿಮ್ಮ ಬಗ್ಗೆ ಸಹ ನಿಮಗೆ ಗೌರವ ಇರಬೇಕು. ಆಗ ಇತರರು ಸಹ ನಿಮ್ಮನ್ನು ಗೌರವಿಸುತ್ತಾರೆ. ಈ ಮೊದಲು ಹೇಳಿರುವಂತೆ ಸ್ವಾಭಿಮಾನ ನಮ್ಮ ಮನೋಬಲವನ್ನು ಹೆಚ್ಚಿಸುತ್ತದೆ. ಮನೋಬಲದಿಂದ ಹುಮ್ಮಸ್ಸಿನಿಂದ ಕಠಿಣ ಪರಿಶ್ರಮ ಮಾಡುತ್ತೇವೆ. ಆಗ ಯಶಸ್ಸು ಖಂಡಿತ. ಸ್ವಾಭಿಮಾನ ನೀವು ಮುಂದೆ ಬರುವುದಕ್ಕೆ ಬಹಳ ಹೆಚ್ಚಿನ ಸಹಾಯ ಮಾಡುತ್ತದೆ. ನಮ್ಮ ಬಗ್ಗೆ ನಮಗೆ ಅಭಿಮಾನವಿದ್ದಲ್ಲಿ ಇತರರ ತೆಗಳಿಕೆ, ಹೀಯಾಳಿಕೆಗೆ ನಮ್ಮ ಮನಸ್ಸು ಕುಗ್ಗುವುದಿಲ್ಲ. ನಮ್ಮ ಕ್ರಿಯೆಗಳಲ್ಲಿ ನಮ್ಮ ಮನೋಬಲದ ಆಧೀನದಲ್ಲಿರುತ್ತವೆ.
ಬೇರೆಯವರ ಸ್ವಭಾವದಿಂದಲ್ಲ. 5ನೇಯದು, ಸೃಜನಶೀಲ ಚಟುವಟಿಕೆಗಳಲ್ಲಿ ನಿರತರಾಗಿ. ಒಂದು ರೀತಿಯಲ್ಲಿ ನೋಡಿದರೆ ನಾವೆಲ್ಲ ಸೃಷ್ಟಿಕರ್ತರೆ. ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡುತ್ತೇವೆ. ಬಾಳಿನ ಸುಖ ಸಂತೋಷಗಳಿಗೆ ಹಲವು ರೀತಿಯ ಸಾಧನಗಳನ್ನು, ಪರಿಕರಗಳನ್ನು ಸೃಷ್ಟಿಸಿದ್ದೇವೆ. ಆಹಾರ ಪದಾರ್ಥಗಳು, ವಾಹನ ಸೌಲಭ್ಯಗಳು, ದೂರಸಂಪರ್ಕ ವ್ಯವಸ್ಥೆ ಇವೆಲ್ಲ ನಮ್ಮ ಕೊಡುಗೆಯೇ ಆಗಿದೆ. ಈ ಎಲ್ಲ ವಸ್ತುಗಳು ಕಾರ್ಯಪ್ರವೃತ್ತವಾಗುವಂತಹ ಉಪಯುಕ್ತ ವಸ್ತುಗಳೇ ಆಗಿವೆ. ನಮ್ಮ ಸೃಷ್ಟಿಯಿಂದ ಬೇರೆಯವರಿಗೆ ಹಾನಿಯಾಗಬಾರದು. ಇದು ಬಹಳ ಮುಖ್ಯ. ಜನರಿಗೆ ಹುಮ್ಮಸ್ಸು ತರುವ ರೀತಿಯಲ್ಲಿ ನಾವು ಕಾರ್ಯನಿರ್ವಹಿಸಬೇಕು. ನಮ್ಮ ಕೆಲಸದಿಂದ ಜನಗಳು ಆವೇಗರಹಿತರಾಗಿ ಹರ್ಷಚಿತ್ತರಾಗಿರುವಂತಿರಬೇಕು. ನಮ್ಮ ಎಲ್ಲ ಚಟುವಟಿಕೆಗಳು ಜನರ ಬಾಳನ್ನು ಹಸನುಗೊಳಿಸುವ ರೀತಿಯಲ್ಲಿರಬೇಕು. ನಮ್ಮ ಉತ್ಪನ್ನಗಳಿಂದ ಸಮಾಜದಲ್ಲಿ ಅಸಾಧಾರಣ ಪರಿಸ್ಥಿತಿ ಉಂಟಾಗಬಾರದು. ನಮ್ಮ ಉತ್ಪನ್ನಗಳು ಜನಜೀವನವನ್ನು ಭದ್ರಪಡಿಸುವಂತಿರಬೇಕು. ನಾವು ರಚನಾತ್ಮಕ ಕೆಲಸಗಳಲ್ಲಿ ತೊಡಗಿರುವಾಗ ನಮ್ಮ ಸಮಯ ವ್ಯರ್ಥವಾಗುವುದಿಲ್ಲ, ನಮ್ಮ ಆಲೋಚನೆಗಳ ಸದುಪಯೋಗವಾಗುತ್ತದೆ. ಅಷ್ಟೇ ಅಲ್ಲದೆ ಈ ಸಮಯದಲ್ಲಿ ನಾವು ಯಾವುದೇ ನಕಾರಾತ್ಮಕ ಆಲೋಚನೆಗಳಿಗೆ ಒಳಗಾಗುವುದಿಲ್ಲ. 6ನೇಯದು, ಇತರರಿಂದ ಸ್ಫೂರ್ತಿ ಪಡೆಯಿರಿ. ಸ್ಫೂರ್ತಿಯು ಮಹತ್ತರವಾದ ಚೈತನ್ಯವನ್ನು ನೀಡುತ್ತದೆ. ನಾವು ಯಾವಾಗಲೂ ಪ್ರಾಣಿ, ಪಕ್ಷಿ, ಮಾನವರನ್ನು ಗಂಭೀರವಾಗಿ ಗಮನಿಸಬೇಕು. ನಮ್ಮಲ್ಲಿ ಸಕಾರಾತ್ಮಕ ಮನೋಭಾವವಿದ್ದಲ್ಲಿ ನಮಗೆ ಸುತ್ತಮುತ್ತ ಸ್ಫೂರ್ತಿ ದೊರಕುವುದು ಕಷ್ಟವಾಗಲಾರದು. ಜಗತ್ತಿನ ಯಶಸ್ವಿ ಉದ್ಯಮಿಗಳು, ಕ್ರೀಡಾ ರಂಗದ ದಿಗ್ಗಜಗಳು, ಸಿನಿಮಾ ರಂಗದ ಜಗತ್ಪ್ರಸಿದ್ಧ ನಟರು, ದೇಶದ ಖ್ಯಾತ ವಿಜ್ಞಾನಿಗಳು, ಇನ್ನು ಅನೇಕ ಕ್ಷೇತ್ರಗಳಲ್ಲಿ ಸ್ವಾರ್ಥರಹಿತ ಸೇವೆ ಮಾಡಿದವರು, ಇಂಥವರು ಅನೇಕ ಮಂದಿ ಇದ್ದಾರೆ. ಇವರೆಲ್ಲ ನಮಗೆ ಸ್ಫೂರ್ತಿಯ ಸೆಲೆ ಇದ್ದಂತೆ. ಸ್ಫೂರ್ತಿ ಎಂಬುದು ಮನಸ್ಸಿನ ಒಂದು ಸ್ಥಿತಿ. ಈ ಸ್ಥಿತಿ ಮನುಷ್ಯರನ್ನು ಸೃಜನಶೀಲರನ್ನಾಗಿ ಮಾಡುತ್ತದೆ. ಹಲವಾರು ಜನರು ತಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಹಲವಾರು ಬಾರಿ ಸೋಲು ಅನುಭವಿಸಿ ನಂತರ ಅಪಾರ ಯಶಸ್ಸು ಗಳಿಸಿರುವುದನ್ನು ಸಹ ನಾವು ಕಂಡಿದ್ದೇವೆ. ನಮಗೆ ಯಶಸ್ಸು ದೊರಕದಿದ್ದಾಗ ಇಂಥವರ ಸ್ಫೂರ್ತಿ ನಮಗೆ ಮರಳಿ ಯತ್ನ ಮಾಡಲು ಅವಕಾಶ ನೀಡುತ್ತದೆ. ಅಪಯಶಸ್ಸು ಯಶಸ್ಸಿನ ಹಾದಿಯಲ್ಲಿ ಕೆಲವೊಮ್ಮೆ ಬರುವುದರಲ್ಲಿ ತಪ್ಪೇನಿಲ್ಲ. ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಅಪಾರ ಯಶಸ್ಸು ಗಳಿಸಿ ಕೀರ್ತಿವಂತರಾಗಿರುವವರನ್ನು ನಾವು ಕಂಡಿದ್ದೇವೆ. ಇಂಥವರ ಸ್ಫೂರ್ತಿ ನಮಗೆ ಅತ್ಯಂತ ಪ್ರಿಯವಾಗಿರುತ್ತದೆ. 7ನೇಯದು, ನಿಮ್ಮ ಮಹತ್ವದ ಬಗ್ಗೆ ನಿಮಗೆ ಅರಿವಿರಬೇಕು. ನಮ್ಮ ಬಾಳಾಟ ಒಂದು ಪ್ರಮುಖ ವಿಷಯ. ನಮ್ಮ ಜೀವನದುದ್ದಕ್ಕೂ ನಮಗೆ ಹಲವಾರು ಆಯ್ಕೆಗಳು, ಸದವಕಾಶಗಳು ದೊರಕುತ್ತವೆ. ಈ ಸದವಕಾಶಗಳನ್ನು ನಾವು ಉಪಯೋಗಿಸಿಕೊಂಡು ಮುಂದುವರಿಯಲು ಸಹ ಸಾಧ್ಯವಿದೆ. ಈ ಜಗತ್ತಿನಲ್ಲಿ ನಾನೊಬ್ಬ ವಿಶಿಷ್ಟ ವ್ಯಕ್ತಿ. ನನ್ನ ತರಹ ಬೇರೆ ಯಾರೂ ಇಲ್ಲ. ನನಗೆ ಭಗವಂತನ ಅನುಗ್ರಹವಿದೆ. ನನ್ನ ಬಾಳಿನಲ್ಲಿ ಸಂಭ್ರಮವಿದೆ. ನನಗೆ ಆಲೋಚನೆ ಮಾಡುವ ಶಕ್ತಿ ಇದೆ. ತಾರತಮ್ಯದ ವಿವೇಕವಿದೆ. ಜಗತ್ತಿನಲ್ಲಿ ಬದಲಾವಣೆ ತರುವವರಲ್ಲಿ ನಾನು ಒಬ್ಬನಾಗಬಲ್ಲೆ. ನನ್ನ ಆತ್ಮದಲ್ಲಿ ಚೈತನ್ಯ ತುಂಬಿ ತುಳುಕುತ್ತಿದೆ. ನನಗೆ ಹುಮ್ಮಸ್ಸಿದೆ. ನನಗೆ ಲೆಕ್ಕವಿಲ್ಲದಷ್ಟು ಆಲೋಚನೆಗಳನ್ನು ಮಾಡುವ ಶಕ್ತಿ ಇದೆ. ಈ ಆಲೋಚನಾ ಶಕ್ತಿಯಿಂದ ಜಗತ್ತಿನಲ್ಲಿ ಬದಲಾವಣೆಯನ್ನು ಸಹ ತರಬಹುದು. ನನ್ನ ಅಭಿಪ್ರಾಯಗಳು ಒಳ್ಳೆಯವು. ನನ್ನ ಭಾವನೆಗಳು ಪರಿಶುದ್ಧವಾಗಿವೆ. ಜಗತ್ತಿನಲ್ಲಿ ಶಾಂತಿ ಸಮಾಧಾನ ಉಂಟು ಮಾಡಲು ಏನು ಮಾಡಬೇಕೆಂದನ್ನು ನಾನು ಬಲ್ಲೆ. ನನ್ನಲ್ಲಿ ಸದ್ಗುಣಗಳು ಮತ್ತು ಸಾಮರ್ಥ್ಯಗಳು ಹೆಚ್ಚಾಗಿವೆ. 8ನೇಯದು, ಹೊಸ ಕೌಶಲ್ಯಗಳನ್ನು ಕಲಿಯಿರಿ. ಈ ಜಗತ್ತು ಒಂದು ಕಲಿಕೆಯ ಕೇಂದ್ರವಾಗಿದೆ. ಇಲ್ಲಿ ಹೊಸ ಹೊಸ ವಿಷಯಗಳನ್ನು ಕಲಿಯಲು ಸಹಸ್ರಾರು ಅವಕಾಶಗಳಿವೆ. ಇಲ್ಲಿ ಅನೇಕ ರೀತಿಯ ಕೌಶಲ್ಯಗಳಿವೆ. ನಮಗೆ ಸಹ ಹೊಸ ಹೊಸ ಕೌಶಲ್ಯಗಳನ್ನು ಕಲಿಯಬೇಕೆಂಬ ಆಸೆಯಿದ್ದರೂ ಸಹ ಸಮಯ ಹಾಗೂ ಇನ್ನಿತರ ಕಾರಣಗಳಿಂದ ಇದು ಸಾಧ್ಯವಾಗುವುದಿಲ್ಲ. ನಮಗೆ ಕಲಿಯಲು ಮನಸ್ಸಿದ್ದರೆ ಸಮಯ ಸಿಕ್ಕೇ ಸಿಗುತ್ತದೆ. ಸಮಯ ಇದು ಸರ್ವಶಕ್ತನು ನಮಗೆ ಉಚಿತವಾಗಿ ನೀಡಿರುವ ವರ. ಇದರ ಸದುಪಯೋಗವನ್ನು ಪಡೆಯುವುದು ನಮ್ಮ ಕರ್ತವ್ಯ. ನಮ್ಮ ದಿನನಿತ್ಯದ ಜೀವನದಲ್ಲಿ ಉಪಯುಕ್ತವಾಗುವಂತಹ ಕೌಶಲ್ಯಗಳನ್ನು ನಾವು ಕಲಿಯುವುದು ಹೆಚ್ಚು ಸೂಕ್ತ. ನಮಗೆ ಅತ್ಯಂತ ಹೆಚ್ಚಿನ ಉಪಯೋಗವಾಗುವ ವಿಷಯಗಳೆಂದರೆ ಸಣ್ಣಪುಟ್ಟ ಎಲೆಕ್ಟ್ರಿಕಲ್ ವೈರಿಂಗ್, ಟಿವಿ ರಿಪೇರಿ, ಮ್ಯೂಸಿಕ್ ಸಿಸ್ಟಮ್ ರಿಪೇರಿ, ಮರಗೆಲಸ ಇತ್ಯಾದಿ. ಸಮಯ ವ್ಯರ್ಥ ಮಾಡದೆ ಕಲಿಯಲು ತೊಡಗಿದರೆ ಹಲವಾರು ದಿನಗಳಲ್ಲಿ ನಾವು ಅನೇಕ ಕೌಶಲ್ಯಗಳನ್ನು ಕರಗತ ಮಾಡಿಕೊಳ್ಳಬಹುದು. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.